ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಒಂದಂತೂ ಬಹಳ ಸ್ಪಷ್ಟ, ಮತದಾರರು ಡಿಸೈಡ್ ಮಾಡಿದಾರ್ರಿ. ಅದಕ್ಕೆ ವಿರುದ್ಧವಾಗಿ ಇನ್ಯಾರು ಅಧಿಕಾರದಲ್ಲಿ ಕೂತ್ಕೊಂಡ್ರೆ ಮತದಾರರ ಪ್ರಭುಗಳ ನಿರ್ಧಾರಕ್ಕೆ ಮಾಡುವಂತ ಅವಮಾನ ಇದು ನೀವು. ಸೊ ಹಾಗಾಗಿ ವಿಜಯ್ ಅವರೇ ಅಧಿಕಾರದಲ್ಲಿ ಕೂತ್ಕೊಳ್ಬೇಕು, ಹೆಂಗೆ ಕೂತ್ಕೊಳ್ತಾರೆ ಅನ್ನೋದಷ್ಟೇ ಈಗ ಕುತೂಹಲ ಇರೋದು. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ರಮುಖವಾಗಿ ಕರ್ನಾಟಕ ಕನ್ನಡ ತಮಿಳ್ ಫೆಡರೇಷನ್ ಸಂಸ್ಥಾಪಕ ಅಧ್ಯಕ್ಷರು ಆದಂತಹ ಮಣಿವಣ್ಣನ್ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಿಎಂಕೆಯ ಲೀಡರ್ ಆದಂತಹ ರಾಮಸ್ವಾಮಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಿಜೆಪಿಯ ವಕ್ತಾರರು ಆದಂತಹ ದಿಲೀಪ್ ಗೌಡ ಕುಣಿಗಲ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರು ಆದಂತಹ ನಾರಾಯಣಸ್ವಾಮಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಣಿವಣ್ಣನ್ ಸರ್, ಫಸ್ಟ್ ರಿಯಾಕ್ಷನ್ ತಮಿಳುನಾಡಿನ ಈ ಸದ್ಯದ ಬೆಳವಣಿಗೆ ನೋಡಿದಾಗ ಏನ್ ಅನಿಸ್ತಾ ಇದೆ? ನಾನು ಒಂದು ಮಾತು ಹೇಳಿದೆ, ಮತದಾರರ ಪ್ರಭುಗಳು ಡಿಸೈಡ್ ಮಾಡಿದ್ದಾರೆ, ಇನ್ಯಾರೋ ಅಡ್ಡದಾರಿಲಿ ಹೋಗಿ ಅಧಿಕಾರದಲ್ಲಿ ಕೂತ್ಕೊಳ್ತೀರಿ ಅಂದ್ರೆ ಮತದಾರರು ಪ್ರಭುಗಳು ಮಾಡಿರುವಂತಹ ನಿರ್ಧಾರಕ್ಕೆ ಅವಮಾನ ಮಾಡ್ದಂಗೆ. ಅದು ಅವಮಾನ ಮಾಡ್ದಂಗೆ ಇಡೀ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತೆ. ಡೆಮೊಕ್ರೆಟಿಕಲ್ ರೈಟ್ಸ್ ಏನಿದೆ ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ, ಇಡೀ ವಿಶ್ವದ ಟಾಪ್ ಮೋಸ್ಟ್ ಡೆಮೊಕ್ರೆಟಿಕ್ ಕಂಟ್ರಿ, ಮತ್ತು ಈ ಕಾನ್ಸ್ಟಿಟ್ಯೂಷನ್ನು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥದ್ದು ಧಿಕ್ಕರಿಸ್ದಂಗೆ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಎತ್ತಿಡ್ದಂಗೆ ಆಗೋದಿಲ್ಲ, ಅದು ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ನು. ಏನು ಕಂಟೆಂಪ್ಟ್ ಆಫ್ ಕೋರ್ಟು ಅಗೇನ್ಸ್ಟ್ ಆಗಿ ಕೋರ್ಟ್ ಆರ್ಡರ್ ಬರುತ್ತೆ, ಆ ರೀತಿ ಇದು ಒಂದು ಕಂಟೆಂಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ಒಂದು ದೊಡ್ಡ ಮಟ್ಟಕ್ಕೆ ಜಾರಿ ಮಾಡಿಸ್ಬೇಕು ಪಾರ್ಲಿಮೆಂಟಲ್ಲಿ. ಯಾಕೆಂದರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸನ್ನು ಜನಗಳು ಒಬ್ಬೊಬ್ಬರೂ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ ಡೆಮೊಕ್ರೆಟಿಕಲಿ. ಅದಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ಅದನ್ನು ಅಸೆಂಬ್ಲಿಯಲ್ಲಿ ಕೂತ್ಕೊಂಡಾಗ ಅವ್ರು ಒಂದೊಂದು ತೀರ್ಮಾನಗಳು ತೊಗೊಂಡಾಗ, ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ತೀರ್ಮಾನಗಳು ತೊಗೊಂಡಾಗ ಆ ಬಿಲ್ ಪಾಸ್ ಆಗಿ ಇಡೀ ರಾಜ್ಯದಂಥ, ಇಡೀ ದೇಶದಂಥ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅಂಥ ಮಹತ್ವವಾದಂಥ ನಿರ್ಧಾರಗಳು ತಗೊಳ್ತಕ್ಕಂಥ ಹುದ್ದೆ ಅದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು. ಅಂಥವ್ರನ್ನೆಲ್ಲ ಇವರು ಮೂಲೆ ಗುಂಪು ಮಾಡಿ ಕರ್ಕೊಂಡೋಗಿ ಎಲ್ಲ ಒಂದು ಕಡೆ ಕುಣಿಸ್ಕೊಂಡು ಕುದುರೆ ವ್ಯಾಪಾರಗಳು ಮಾಡ್ತಾರೆ ಅಂತಂದರೆ, ಜನಗಳು ಈಗ ಆಲ್ರೆಡಿ ಒನ್ ಸೈಡೆಡ್ ಮ್ಯಾಂಡೇಟ್ ಕೊಟ್ಬಿಟ್ಟಿದ್ದಾರೆ. ಏನು 10 ವರ್ಷದಿಂದ ಜಯಲಲಿತಾ ಅವರು ಇದ್ದಾಗ ಅವರಿಗೆ ವಿಜಯ್ ಅವರು ಸಪೋರ್ಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ಅವರು ಅವರ ವಿಜಯ್ ಮಕ್ಕಳ ಏಕಂ ಸಪೋರ್ಟ್ ಮಾಡಿ ಅವರನ್ನು ಜೈಬಾರಿ ಮಾಡಿಸಿದ್ರು. ಅದೇ ರೀತಿಯಾದ ಒಂದು ಮ್ಯಾಂಡೇಟು ಈ ಬಾರಿ ಬಂದಿದೆ. ಅದೇ ರೀತಿ ಅವ್ರು ಮಾಟ್ರಮ್ ಅವತ್ತು ಕೇಳಿದರು, ಇವತ್ತು ಕೇಳಿದ್ರು, ಒಂದು ಮಾಟ್ರಮ್ ಬೇಕು, ಚೇಂಜ್ ಬೇಕು ಅಂತೇಳಿ. ಆ ಚೇಂಜನ್ನು ಜನಗಳು ಕೊಟ್ಟಿದ್ದಾರೆ. ಅದು ಯೂತ್ಸು, ಹಿರಿಯರು, ಎಲ್ಲರೂ ಸೇರಿ ಆಲ್ ಪಾರ್ಟಿ. ಯಾಕಂದರೆ ಈಸ್ ಪ್ಯಾನ್ ಇಂಡಿಯಾ ಆ್ಯಕ್ಟರು ಪ್ಲಸ್ ಪ್ಯಾನ್ ವರ್ಲ್ಡ್ ಗ್ಲೋಬಲ್, ಎಲ್ಲ ಕಡೆಯೂ ಹತ್ರ ಫ್ಯಾನ್ಸ್ಗಳಿದ್ದಾರೆ. ಸೊ ಎಲ್ಲ ಕಡೆಯಿಂದ ಬಂದು ಈಗ ಯೂತ್ಸ್ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅಂದರೆ, ಇಲ್ಲಿ ಬೆಂಗಳೂರಿಂದ ಯೂತ್ಸ್ ಹೋಗಿದ್ದಾರೆ ಅವ್ರಿಗೆ ತಮಿಳ್ನಾಡಿಗೆ ಎಲೆಕ್ಷನ್ಗೆ. ಯಾರೂ ದುಡ್ಡು ಕೊಟ್ಟಿಲ್ಲ ಅವ್ರಿಗೆ. ಅಲ್ಲ, ಜನ ಬೇಕು ಅಂತ ತಾನೇ, ಈಗ ಹೊಸ ಮುಖ ಬೇಕು, ಹೊಸ ಪಕ್ಷ ಬೇಕಾಗಿತ್ತು ಈ ಸಮಯಕ್ಕೆ ಅನ್ನೋ ಕಾರಣಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಏನಿವೆ ಅವರೇ ಕೂತ್ಕೊಳ್ಳಿ ಅನ್ನೋದು ಅಭಿಮಾನಿಗಳು ಮತ್ತು ತಮಿಳುನಾಡಿನ ಮತದಾರರ ಆಸೆ. ಸೊ ಆ ಆಸೆ ಈಡೇರುತ್ತಾ ಅನ್ನೋದು ಕುತೂಹಲ. ರಾಮಸ್ವಾಮಿ ಸರ್, ಎನಿವೆ ಸರ್, ಮಣಿವಣ್ಣನ್ ಸರ್ ವಾಪಸ್ ಬರ್ತೀನಿ, ಮತ್ತೆ ತಮ್ಮ ರಿಯಾಕ್ಷನ್ ತಗೊಳ್ತೀನಿ. ರಾಮಸ್ವಾಮಿ ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ತಮಿಳುನಾಡಿನ ಈ ಬೆಳವಣಿಗೆಗೆ? ತಮಿಳುನಾಡಿನಲ್ಲಿ DMK ಆಚೆ ಬರಕ್ಕೆ ಬಂದ ಮೇಲೆ ನಮ್ಮ ಮುತ್ತುವೇಲ್ ಕರುಣಾನಿಧಿ ಸ್ಟಾಲಿನ್ ಅವರು ಈ 5 ವರ್ಷದಲ್ಲಿ ಯಾವಡಮಾರ್ ಆಚರಣೆಯಲ್ಲಿ ಒಳ್ಳೆ ರೀತಿ ಸರ್ಕಾರವನ್ನು ನಡೆಸಿ ಜನಸಂಪರ್ಕವಾಗಿ ಬೆಂಬಲ ಪಡೆದು ಈ 5 ವರ್ಷ ಕಾಲ ಚೆನ್ನಾಗಿ ನಡೆಸಿದ್ದಾರೆ. ಈ ಬೆಂಬಲ ಇದೆ. ಈ ಸರ್ಕಾರದಲ್ಲಿ ನಡೆಸಿದ ಆಡಳಿತದಲ್ಲಿ ಇಡೀ ಭಾರತದಲ್ಲಿ ನಂಬರ್ 1 ಸ್ಟೇಟ್ ಆಗಿ ಮಾಡಿದ್ದಾರೆ. ಆದರೆ ಇದುವರೆಗೂ ನಮ್ಮ ಜೊತೆಯಲ್ಲಿ ಇದ್ದಂಥ ಕಾಂಗ್ರೆಸ್ ಪಕ್ಷದವರು ಸುಮಾರು 10 ವರ್ಷ ಕಾಲ ನಮ್ಮ ಜೊತೆಲಿದ್ದು ನಮ್ಮ ಅನುಕೂಲ ಅನುಭವಿಸಿದ್ದವರು ಇವು ಸಡನ್ನಾಗಿ ಬಿಟ್ಟು ನಾವು ವಿಜಯ್ ಪಕ್ಷ ಹೋಗ್ತೇವೆ ಅಂತ ಹೇಳಿದ್ದು ಅದು ಒಂದು ಅಧರ್ಮ ಆಗುತ್ತೆ. ಹೇಳೋದು ವಿಜಯ್ ಪಕ್ಷಕ್ಕೆ ಕೂಡ ಮೆಜಾರಿಟಿ ಕೊಟ್ಟಿಲ್ಲ ಜನ, ತಮಿಳುನಾಡು ಜನ ಮೆಜಾರಿಟಿ ಕೊಟ್ಟಿಲ್ಲ. ಐದು ವರ್ಷ ನೀವು ಚೆನ್ನಾಗಿ ಆಡಳಿತ ಕೊಟ್ಟು ಜನರಿಗೆ ತೃಪ್ತಿದಾಯಕ ತಂದಿತ್ತು ನಿಮ್ಮ ಆಡಳಿತ ವ್ಯವಸ್ಥೆ ಅಂತ ಅಂದಿದ್ರಿ, ಈ ರೀತಿ ರಿಸಲ್ಟ್ ನೀವು ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ ಅಂತ ಜನ ಯಾಕೆ ಸೋಲ್ಸಿದ್ರು ಅನ್ನೋದು ಪ್ರಶ್ನೆ ಆಗುತ್ತೆ. ಹೋಲ್ಸಂತಲ್ಲ, ಇದು ನಮ್ಗೆ ಹೇಳ್ಬೋ ಹಾಗಾದ್ರೆ ನಮ್ಗೆ ಯಾರಿಗೂ ಮೆಜಾರಿಟಿ ಇಲ್ವಲ್ಲ. ಮೆಜಾರಿಟಿ ಸಂಪೂರ್ಣ ಮೆಜಾರಿಟಿ ಕೊಟ್ಟರೆ ಪರವಾಗಿಲ್ಲ, ಸಂಪೂರ್ಣ ಅಂತರದಲ್ಲಿ ಇದೆ. ಇವಾಗ ಹೆಂಗೆ ಓದಾಡ್ತಾರೆ, ಹೆಂಗೆ ಮಾಡೋಣ ಬೇಡ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಹೇಳ್ಬಿಟ್ರು, ಸ್ಟಾಲಿನ್ ಅವರು, ಈ ಪ್ರಜಾಪ್ರಭುತ್ವದಲ್ಲಿ ನಾವು ಅಡ್ಡಿ ಬರೋಲ್ಲ, ಯಾರು ಗೆದ್ದು ಅವ್ರು ರಕ್ಷಣೆ ಮಾಡಲಿ, ಒಂದು 6 ತಿಂಗಳ ಅವಕಾಶ ಕೊಡ್ತೀವಿ ನಾವು, ಆಮೇಲೆ ನಮ್ಮ ಕೆಲಸ ಮಾಡ್ತೀವಿ. ಆಮೇಲೆ DMK ಕೆಲಸ ಸ್ಟಾರ್ಟ್ ಮಾಡುತ್ತೆ. ಕೆಲಸ ಮಾಡ್ತಾರೆ ನಮ್ಮ ಕೈ ರೂಪಗೊಂಡಿದೆ. 6 ತಿಂಗಳು ಇವಾಗ ರಕ್ಷಣೆ ಮಾಡತಕ್ಕಂಥ ಅವರ ಅಭಿಪ್ರಾಯ, ಅವ್ರು ಸಪೋರ್ಟ್ ಮಾಡೋರ ಅಭಿಪ್ರಾಯ. ಅಡ್ಡಿ ಬರಲ್ಲ, ಕೊಡದೇ ಇರೋಂಗೂ ಇರಬೇಕು. 6 ತಿಂಗಳು ಡ್ಯೂರೇಷನ್ ಅನ್ನೋ ರೀತಿಯಲ್ಲಿ ವಾಪಸ್ ಬರ್ತೀನಿ. ರಾಮಸ್ವಾಮಿ ಸರ್, ದಿಲೀಪ್ ಸರ್, ಏನು ಸರ್ ತಮಿಳುನಾಡಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಾಡಿರುವಂಥ ಸುನಾಮಿ ಇಲ್ಲಿ ಯಾಕಾಗಲಿಲ್ಲ ಬಿಜೆಪಿಯಿಂದ ಅಂತ? ಅಟ್ಲೀಸ್ಟ್ ಒಂದು 10-15 ಸ್ಥಾನ ಬಂದಿದ್ರು ಕೂಡ ಇವತ್ತು ಅಟ್ಲೀಸ್ಟ್ TVK ಪಕ್ಷ ಜೊತೆಯಾಗಿ ಕೂತ್ಕೊಂಡು ಅಧಿಕಾರದ ಗದ್ದುಗೆ ಏರ್ತಾ ಇದ್ರಿ. ನೋಡಿ, BJP ಯಾವತ್ತೂ ಸಹ ಅಧಿಕಾರಕ್ಕೆ ಅಂಟ್ಕೊಂಡಿದ್ದಲ್ಲ, ಸಿದ್ಧಾಂತಕ್ಕೆ ಅಂಟ್ಕೊಂಡಿರ್ತಕ್ಕಂಥದ್ದು.
ನಾವು ತಮಿಳುನಾಡಿನಲ್ಲಿ ನಾವು ಇವತ್ತು ಸೋತಿಲ್ಲ. ತಮಿಳುನಾಡಿನಲ್ಲಿ ನಾವು 2021ರಲ್ಲಿ 2.4% ಅಷ್ಟೇ ಓಟ್ ತೆಗೆದುಕೊಂಡಿದ್ದು. ಇವತ್ತು 9% ಓಟ್ ತೆಗೆದುಕೊಂಡಿದ್ದೀವಿ. ನಾವು ಇದೇ ರೀತಿ ನಾವು ಪಶ್ಚಿಮ ಬಂಗಾಳದ ಮಾತಾಡಿದಾಗ ಪಶ್ಚಿಮ ಬಂಗಾಳದಲ್ಲಿ 2013, 18, 21, 26 ಚುನಾವಣೆ ನೋಡಿದಾಗ ನಾವು 3 ಸೀಟ್ನಲ್ಲಿದ್ದವರು 15ಕ್ಕೆ ಬಂದು 70ಕ್ಕೆ ಬಂದು ಇವತ್ತು ಅಧಿಕಾರ ಹಿಡಿತಿದ್ದೀವಿ. ನಾವು ಒಂದಲ್ಲ ಒಂದು ದಿವಸ ತಮಿಳುನಾಡಲ್ಲಿ ಅಧಿಕಾರ ಮಾಡೇ ಮಾಡ್ತೀವಿ. ಆ ಕಾನ್ಫಿಡೆನ್ಸ್ ನಮಗಿದೆ. ನಮ್ಮ ಸಿದ್ಧಾಂತ ಬದಲಾಗಲ್ಲ. 1952ರಲ್ಲಿ ಜನಸಂಘ ಸ್ಥಾಪನೆ ಮಾಡಿದಾಗ ಯಾವ ಸಿದ್ಧಾಂತ ಇತ್ತು, ಇವತ್ತು ಅದೇ ಸಿದ್ಧಾಂತ ಇದೆ. DMK ವಿರೋಧಿಗಳು ನಾವು ಓಪನ್ ಆಗಿ ಹೇಳ್ತೀವಿ. DMKನ ನಾವು ವಿರೋಧ ಮಾಡ್ತೀವಿ. DMK ಜೊತೆ ಹೋಗ್ತಕ್ಕಂಥ ಮಾತೇ ಇಲ್ಲ. ಯಾಕೆಂದರೆ DMK ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ನೀವೆಲ್ಲರೂ ಗಮನಿಸಿದ್ದೀರಿ. ಉದಯನಿಧಿ ಸ್ಟಾಲಿನ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದೊಂದು ದೊಡ್ಡ ಸಂಚಲನವನ್ನೇ ಮಾಡಿಬಿಟ್ಟಿತ್ತು. ಸನಾತನ ಅಂತ ಅಂದರೆ ಅದೊಂದು ಡೆಂಗ್ಯೂ ಇದ್ದಂಗೆ, ಕೊರೋನಾ ಇದ್ದಂಗೆ, ಅದನ್ನು ಬರೀ ಕಿತಾಕದಲ್ಲ ನಾಶ ಮಾಡಬೇಕು ಅಂತ ಕೊಟ್ಟಂಥ ಉದಯನಿಧಿ ಸ್ಟಾಲಿನ್ರವರ ಹೇಳಿಕೆ ಅದೊಂದು ಸಂಚಲನ. ಮತ್ತು ಕರುಣಾನಿಧಿಯವರು ಕೊಟ್ಟಂಥ ಹೇಳಿಕೆ, ಕರುಣಾನಿಧಿಯವರು ಇದೇ ರಾಮ ಸೇತುವೆ ವಿಚಾರವಾಗಿ ರಾಮ ಯಾವ ಇಂಜಿನಿಯರ್ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಮಾಡಿದ್ದ ಅಂತ ಕೊಟ್ಟಂಥ ಹೇಳಿಕೆ, ರಾಮ ಸೇತುವೆಯನ್ನು ಕಿತ್ತಾಕಬೇಕು, ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಕೊಟ್ಟಂಥ ಹೇಳಿಕೆ. ನಂಬರ್ 1 ರಾಜ್ಯ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ರಾಮಸ್ವಾಮಿ. ನಂಬರ್ 1 ರಾಜ್ಯ ಅಲ್ಲಲ್ಲ, 11 ಲಕ್ಷ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು ನಂಬರ್ 1 ರಾಜ್ಯ ಹೇಗಾಗುತ್ತೆ? ದಿವಸಕ್ಕೆ 200 ಕೋಟಿ ಬಡ್ಡಿ ಕಟ್ಟಬೇಕು, ಅದು ಹೆಂಗೆ ನಂಬರ್ 1 ರಾಜ್ಯ ಆಗುತ್ತೆ ಅಂತ ಅವರು ಅದು ದಯಮಾಡಿ ತಿಳಿಸ್ಬೇಕು. ಒಂದು ಮತ್ತೆ ಅದಾದ್ಮೇಲೆ ಅವ್ರ ಟೀಮ್ ಏನಿತ್ತು, ಎ ರಾಜ ಆಗಿರ್ಬೋದು, ಎ ರಾಜ, ಕನ್ನಿಮೋಳಿ, ಕರುಣಾನಿಧಿಯವರು, ಉದಯನಿಧಿ ಸ್ಟಾಲಿನ್ರವರು ಪ್ರತಿನಿತ್ಯ ಹಿಂದೂ ವಿರೋಧಿ ಹೇಳಿಕೆ. ಇದು TVK ಅವರಿಗೆ ಜನಾದೇಶ ಕೊಟ್ಟಿದ್ದಾರೆ, ಬಹುಮತ ಕೊಟ್ಟಿಲ್ಲ. ಆದ್ರೆ ಇದು DMK ವಿರೋಧಿಯ ಒಂದು ಮತಗಳು ಬಂದಿರತಕ್ಕಂಥದ್ದು. DMK ಪ್ರತಿನಿತ್ಯ ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇತ್ತಲ್ಲ, ಹಿಂದೂಗಳಿಗೆ ಸನಾತನ ಧರ್ಮಕ್ಕೆ ಅಪಮಾನ ಮಾಡ್ತಾ ಇತ್ತಲ್ಲ, ಅದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಮ್ಯಾಂಡೇಟ್ ಇದು. ಆದ್ರೆ ನಮ್ಮ ಒಂದು ಇದಿರ್ತಕ್ಕಂಥದ್ದು ರಾಜ್ಯಪಾಲರು ಕ್ಲಿಯರ್ ಆಗಿ ಹೇಳಿದ್ದಾರೆ ಮೇಡಮ್. ರಾಜ್ಯಪಾಲರು ಯಾವತ್ತೇ ಆಗಲಿ ಸಂವಿಧಾನಾತ್ಮಕ ವ್ಯಕ್ತಿ. ಅವ್ರು ಹೇಳಿರ್ತಕ್ಕಂಥದ್ದೇನು, ನಾವು ನಿಮಗೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಡಿ ಅಂತ ಹೇಳಿಲ್ಲ. ಸಂವಿಧಾನವಾಗಿ ಯಾವುದೇ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸಂಖ್ಯೆಯನ್ನ ನಮ್ಮ ಬಳಿ